ವ್ಯವಹಾರ ಚಾರಿತ್ರದ ಸ್ವರೂಪ. ಅಸಹಾವಧೋ ವಿನವಿತ್ತಿ ಸುವೇಪವೃತ್ತಿಯ ಜಾಣ ಚಾರಿತ್ರಂ ವದಸಮದಿ ಗುತ್ತಿರುವಂ ಅವರಣೆಯಾದೋ ಜನಭಯ ಬೇದನಂ ಬಳಿದಂ ಜನಬಳಿದಂ. ಈ ವ್ಯವಹಾರ ಮತ್ತು ಚಾರಿತ್ರ ಎಷ್ಟು ಪ್ರಕಾರಗಳಿವೆ? 2 ಪ್ರಕಾರಗಳು ನೋಡಿ. ವ್ಯವಹಾರದಿಂದ ಅಶುಭ ಕಾರ್ಯ, ವ್ಯವಹಾರದಿಂದ ಏನಾಗತ್ತೆ? ಅಶುಭ ಕಾರ್ಯದಿಂದ ನಿವರ್ತಿ, ಶುಭ ಕಾರ್ಯದಲ್ಲಿ ಪ್ರವೃತ್ತಿ, ಜಿನೇಂದ್ರ ಭಗವಾನರಿಂದ ಚಾರಿತ್ರ. ಅರ್ಥಾತ್ ಹೇಳೋ ತಿಳಿತೇನ? ವ್ಯವಹಾರ ಮಾಡೋದ್ರಿಂದ ಬರೀ ಅಶುಭ ಕರ್ಮ, ಅಶುಭ ಕರ್ಮ ಅದನ್ನು ಹೇಳು, ಇದನ್ನು ಮಾಡು, ನೂರಾರು ಹಿಂಸೆ ಮಾಡು, ನೂರಾರು ಪ್ರವೃತ್ತಿ ಮಾಡು, ನೂರಾರು ಖುಷಿನ ಮಾಡು. ಅದು ಖುಷಿಲಾಗಬಾರ್ದು, ಸುಶೀಲಾಗಬೇಕು. ಖುಷಿಲು ಬಿಡಬೇಕು, ಸುಶೀಲಾಗಬೇಕು. ಅಂದ್ರೆ ನಾವೆಲ್ಲ ಸಣ್ಣ ಮಕ್ಕಳಿಗೆ ಬ್ರಹ್ಮಚಾರತೆ ಕೊಡಿಸ್ಬೇಕು. ಸಣ್ಣ ಮಕ್ಕಳಿಗೂ ಕೂಡ ಬ್ರಹ್ಮಚಾರತೆ ಕೊಟ್ಟರೆ ಖುಷಿಲು ಮಾಡೋದಿಲ್ಲ. ಅವು ಖುಷಿಲು ಬಿಟ್ಟರೆ ಆ ಮಕ್ಕಳು ಖುಷಿಲಾಗ್ತಾರೆ. ಖುಷಿಲಾದ್ರೆ ಒಳ್ಳೆಯದಾಗ್ತಾರೆ. ಸಣ್ಣ ಮಕ್ಕಳಿದ್ದಾಗ ಒಂದು ಗುಲಾಬಿ ಗಿಡ ಇರ್ತದೆ. ಆ ಗುಲಾಬಿ ಗಿಡ ಇದ್ದಾಗ ನೀವೇನು ಮಾಡ್ತೀರಿ? ಸಣ್ಣದಿದ್ದಾಗ ಎತ್ತಾಗ ತಿರುಗಾಡಿಸ್ತೀರಿ. ದೊಡ್ಡದಾಗಿದ್ದಾಗ ಕೈ ಬಿಟ್ಟು ನೋಡು, ಮುಳ್ಳು ಚುಸ್ತೈತಿ. ಗುಲಾಬಿ ಹೂ ನನಗಾಗಿ ಅದು ಮಾಡ್ತೈತಿ, ಕೈಯಾಗ ಚುಸ್ತೈತೆ. ಏನು ಮಾಡ್ತೈತದ? ಕೈಯಾಗ ನಡ್ತೈತೆ. ಆ ಹೂ ನಡ್ಕೊಂಡ್ರೆ ಏನಾಗ್ತೈತಿ? ಮುಂಜಾಗ್ತೈತಿ, ಚುಸ್ತೈತಿ. ಹೋಗೋಕೆ ಚೆನ್ನಾಗಿ ನೀವು ನೋಡ್ಕೊಂಡು ಹರಿ ಅಂತ ಹೇಳಿ ಅದನ್ನಿಲ್ಲ. ಇಲ್ಲಿ ಏನು ಹೇಳ್ತೀನಿ? ಸಣ್ಣ ಗುಲಾಬಿ ಗಿಡ ಇದ್ದಾಗ ಯಾವ ಕಡೆ ಈ ಕಡೆ ಆದ್ರೂ ಹೊಳ್ಳಾಡ್ತೈತಿ. ದೊಡ್ಡದಾಗಿದ್ದಾಗ ಹೊಳ್ಳಾಡಂಗಿಲ್ಲ, ನಿನ್ನೆ ಹಾರ್ಕೊಂಡ್ಬಿಡ್ತೈತೆ ಗಾಡಿಗೆಲ್ಲ. ಅದನ್ನಿಲ್ಲ, ಬಟ್ಟೆಯನ್ನೇ ಚೆಕ್ ಹಿಡ್ಕೊಂತೈತೆ. ಅದು ಕರೆಯಕ್ಕಾಗೋದಿಲ್ಲ, ಬರ 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 ಅದನ್ನಿಲ್ಲ. ಇಲ್ಲಿ ಏನು ಹೇಳಕೈತಿ? ವ್ಯವಹಾರನೆಯ ಏನು ಹೇಳೋದು? ಹಿಂಸೆ ಮಾಡೋದು, ಎಲ್ಲ ಮಾಡೋದು, ಪ್ರವೃತ್ತಿ ಮಾಡೋದು, ಎಲ್ಲ ವ್ಯವಹಾರನೆಯ. ಇದನ್ನೆಲ್ಲ ಬಿಡೋದು ನಿಶ್ಚಯನೇದಾಗ ಬರಬೇಕು. ನಿಶ್ಚಯನೇದಾಗ ಹಿಂಗೆ ಕುಂದ್ರೋದು, ಕಣ್ಣು ತಗೊಂಡ್ರೋದು ವ್ಯವಹಾರನೆಯ. ನಿವರ್ತಿ, ವಿನ್ನತ್ತಿ, ನಿವರ್ತಿ, ಶುಭೆ, ಶುಭ ಕಾರ್ಯದಲ್ಲಿ ಪವತ್ತಿ ಜನೇಂದ್ರ ಭಗವಾನರು ಜನಬಳಿದಂ ಚಾರಿತ್ರವನ್ನು ತಿಳಿಸುತ್ತಾರೆ. ವ್ರತ ಸಮಿತಿ ಗುಪ್ತಿ ಅದನ್ನಿಲ್ಲ. ವ್ರತ ಅಂತಂದ್ರೇನು? ನಿಯಮ ತಗೊಳ್ಳೋದು. ಏರ ಸಮಿತಿ, ಭಾಷಾ ಸಮಿತಿ, ಹೆಸರ ಸಮಿತಿ, ಆಹಾರ ನಿಕ್ಷೇಪಣ ಸಮಿತಿ, ಉತ್ಸರ್ಗ ಸಮಿತಿ. ನಾವೆಲ್ಲರೂ ಎಷ್ಟು ಚೆನ್ನಾಗಿ ನಿಯಮ ಪಾಲನೆ ಮಾಡ್ತೀವಿ ಅಷ್ಟು ಒಳ್ಳೆಯದು ನಮ್ಗೆ ಆಗ್ತೈತಿ. ಇದರೊಳಗೆ ನಾವು ಏನು ಮಾಡ್ತೀವಿ ಅಂದರೆ ಸಮಿತಿಗಳನ್ನು ಪಾಲನೆ ಮಾಡ್ತೀವಿ. ಜೀವಗಳನ್ನು ರಕ್ಷಣೆ ಮಾಡೋದು. ನೀವು ಪುದ್ಗಲಂದಿರೇ ಜೀವದಿರಿ. ಜೀವಕ್ಕೆ ಉಪದೇಶ ಮಾಡಕತ್ತೇನೋ, ಪುದ್ಗಲಕ್ಕೆ ಉಪದೇಶ ಮಾಡಕತ್ತೇನೋ, ನೀನು ಅಜೀವಕ್ಕೆ ಉಪದೇಶ ಮಾಡಕತ್ತೇನೋ? ಜೀವಕ್ಕೆ. ನಿಮಗೆ ನಾನು ಉಪದೇಶ ಮಾಡಕತ್ತೇನಿಲ್ಲ, ಜೀವ ರಕ್ಷಣೆ ಮಾಡೋಕ್ಕಾಗಿ ನಿಮ್ಗೆ ಉಪದೇಶ ಮಾಡಕತ್ತೇನೆ. ಅದನ್ನಿಲ್ಲ. ಹಾಗಾಗಿ ನೀವು ಜೀವಾಗಿ ನೀವು ಮತ್ತೊಂದು ಜೀವಕ್ಕೆ ರಕ್ಷಣೆ ಮಾಡಕತ್ತೀರಿ. ನೋಡಿ ನೋಡಿ ಇರ್ವಿ ಮೇಲೆ ಕಾಲಿಡಬೇಕು. ಯಾಕೆ ಕಡಿತಂದ್ರೆ ಹಿಂಗೆ ಸರ್ಕೋಬೇಕು. ನೀವು ಹೆಂಗೆ ಮಾಡ್ತೀರಿ ಅಂದರೆ ಇರಿವಿ ಇತ್ತಂದ್ರೆ ಹಂಗೆ ಹೋಗ್ತೀರಿ. ಕಾಚು ಬಿದ್ದಿತ್ತಂದ್ರೆ ಏನು ಗ್ಲಾಸ್ ಹೊಡೆದೈತಿ ಹೂವು ಅಂದ್ರೆ ಗ್ಲಾಸ್ ಇತ್ತಂದ್ರೆ ನೋಡಿ ನಡ್ತೀರಿ. ಗ್ಲಾಸ್ ಇಲ್ಲಂದ್ರೆ ಕುದಿಗೊಂಡಿದ್ರು ನೀನು ಕಾಲಾಗಿ ಮನೆ ಮಾಡ್ಕೊಂಡು ಕುಂಡಿರ್ತಿತ್ತು ಗ್ಲಾಸು. ಅದನ್ನಿಲ್ಲ. ಅದಕ್ಕೆ ನಾವೇನು ಮಾಡಬೇಕು? ಗ್ಲಾಸ್ ಇದ್ರು ನೋಡ್ಕೊಂಡು ನಡಿಬೇಕು. ಗ್ಲಾಸ್ ಇಲ್ಲಾರು ಜೀವಿದ್ರು, ಜೀವ ಇಲ್ದಾರು ಅವನು ಏನು ಮಾಡ್ತೇವೆ? ಏನು ತಿಳಿತು? ನೋಡ್ಕೊಂಡು ನಡೆಯೋದು. ಅದನ್ನಿಲ್ಲ. ಜೀವ ರಕ್ಷಣೆ ಮಾಡೋದು. ಮಹಾರಾಜರು ನಿಮ್ಮ ಮನೆಗೆ ಬಂದಾಗ ಏನು ಮಾಡ್ತೀರಿ? ನೀವು ಮಹಾರಾಜರಾಗ್ಬಿಡ್ತೀರಿ. ಯಾಕಂದ್ರೆ ಇರಿ ಮಹಾರಾಜರ ಆರೋಪ ಬಂದಾಗ ಅಷ್ಟೇ ಇರಿಬೇರಿ ಬಂತೀರಿ. ಅದನ್ನಿಲ್ಲ. ಏನು ತಿಳಿತು? ಈರಿ ಬಿದ್ದಾಗ ಉಡಿ ಪುಡಿ ಹಾಕ್ಬಿಡ್ತಾರೆ. ಲಕ್ಷ್ಮಣ ರೇಖ ಎಳೆದು ಬಿಡ್ತಾರೆ. ಎಳಿಬೇಕಾ ಎಳಿಬಾರ್ದ? ಮತ್ತೆ ಎಳಿಲಿಲ್ಲಂದ್ರೆ ಇರಿ ಬಂದೇ ಬಂದೇ ಅಂತೇಳಿ ಅದನ್ನಿಲ್ಲ. ಅದನ್ನ ಇರಿಬಿನ್ನು ಆಗಿರೋಕ್ಕಿಲ್ಲ. ಡಿಸಿಪ್ಲಿನ್ ಇರಬೇಕು, ಶಿಸ್ತು ಇರಬೇಕು, ಎಲ್ಲ ಸ್ವಚ್ಛ ಇರಬೇಕು. ಬೇಕಂದ್ರೆ ಇಳ್ಕೋ, ಬೇಡ ಅಂದ್ರೆ ಬಿಡು. ಹೇಳಿದ್ರೆ ಮತ್ತೆ ಬರೋದಿಲ್ಲ. ಅದು ಉತ್ಪನ್ನ ಆಗಿದ್ದಾಗ ಹೇಳಿದ್ರೆ ಏನಾಗ್ತೈತಿ? ಮಹಾರಾಜ ಬಂದು ಕಿಚ್ಚಿಲಿ ಹೊಡೆದ್ರೆ ಹಂಗ ಕಾಣ್ತಿರ್ತಾವೆ. ಒಂದ್ಸಲ ಆಗಿತ್ತಾಗ ನಾವು ನಿಯಮ ಮಾಡಿದ್ರೆ ಆಡಕ್ಕೆ ಹೋಗಿದ್ವಿ. ಅಲ್ಲಿ ಭಾಳಷ್ಟು ಇರಿ ಆಗಿಬಿಟ್ಟವು. ಇರಿ ಬರಬಾರ್ದಂತೆ ಲಕ್ಷ್ಮಣ ರೇಖೆ ಆಗಿಬಿಟ್ರೆ ನಾವು ಕಿಚ್ಚಿಲಿ ಹೊಡೆದ್ಬಿಟ್ಟು ಎಲ್ಲ ಸತ್ತು ಹೊಟ್ಟಿದ್ದು. ಏನು ತಿಳಿತು? ಲಕ್ಷ್ಮಣ ರೇಖಾ ತಿಳಿತು. ಈರ ಸಮಿತಿ, ಭಾಷಾ ಸಮಿತಿ, ಏಸನ ಸಮಿತಿ. ಇವಾಗ ಭಾಷಾ ಸಮಿತಿ ಅಂದರೆ ನಾವೆಲ್ಲರಿಗೆ ಚೆನ್ನಾಗಿ ಮಾತಾಡಬೇಕು, ಚೆನ್ನಾಗಿರಬೇಕು, ಅತಿಥಿ ಸಂಗ್ರಹ ಮಾಡಬೇಕು. ಭಾಷಾ ಸಮಿತಿ 24 ಗಂಟೆನೂ ಇರಬೇಕು. ಭಾಷಾ ಸಮಿತಿಯಲ್ಲಿ ಯಾವಾಗಲೂ ವಿರೋಧಾತ್ಮಕ ಮಾತಾಡಬಾರ್ದು, ವಿಶ್ವವಾಗಿ ಮಾತಾಡಬಾರ್ದು. ಏನು ಮಾತಾಡಬಾರ್ದು?
ವಿಸಂವಾದಗಳನ್ನು ಮಾತಾಡಬಾರ್ದು. ಯಾವಾಗಲೂ 4 ಮಂದಿ ನಿಂತು ನೋಡಬೇಕು. ಭಾಷಾ ಸಮಿತಿ ಅಂತ ಹೇಳ್ತಾರೆ. ಏಸನ ಸಮಿತಿ ಅಂದ್ರೆ ಏನು? ಹೇಳುವಾಗ, ಕುಂದುವಾಗ, ನಡೆಯುವಾಗ ಎಲ್ಲ ಏನು ಮಾಡಬೇಕು? ನಿಮ್ಮ ಅರಿವಿ ಹೆಚ್ಚೆಚ್ಚಿ ನೀವು ಬರಬೇಕಾದ್ರೆ ಹಂಗೆ ಕುಂದಿರ್ತೀರಿ, ಹಂಗೆ ಹೋಗ್ತೀರಿ. ನಾನು ನಡೆಯಲ್ಲ. ಹೆಂಗೆ ಕುಂದಿರ್ತೀರಿ? ನಿಮ್ಮ ದುಪ್ಪಟ್ಟ ಇರ್ತೈತಲ್ಲ, ಚೂಡಿದಾರ ಸೇರಿಸಾರ ಇರ್ತೈತೆ, ಮಾಡಿ ಕುಂದಿರ್ಬೇಕು. ನೀವು ಒಮ್ಮೆ ಮಾಡಿಲ್ಲ, ನೀವು ಸೀರೆ ಹೊರಸಾದ್ರೆ ಏನಾಗತ್ತದ? ಮತ್ತು ಅವ್ರಿಗೆ ಬಟ್ಟೆ ತೊಳಿಬೇಕಾದ್ರೆ ಅದರಲ್ಲಿ ಜೀವ ಸಾಯಬಾರ್ದು. ಏನು ಸಾಯಬಾರ್ದು? ಜೀವ ರಕ್ಷಣೆ ಮಾಡೋ ಸಲುವಾಗಿ ಏನು ಮಾಡ್ತೀರಿ? ನೀವು ಪರಮಾರ್ಜಿತ ಮಾಡ್ತೀರಿ. ಏನು ಏಸನ ಸಮಿತಿ, ಆದಾಯ ನಿಕ್ಷೇಪಣೆ ಸಮಿತಿ, ಉತ್ಸವ ಪ್ರತಿಷ್ಠಾ ಹಕ್ಕುಗಳ ಸಮಿತಿ, 3 ಭಕ್ತಿ, ಮನೋಭಕ್ತಿ, ವಚನ ಭಕ್ತಿ, ಕಾರ್ಯಭಕ್ತಿ 3ಗಳನ್ನು ಸಂಪಾದಿಸೋದು. ಇದಕ್ಕೆ ವಿಕಲ ಚಾರಿತ್ರ್ಯವೆಂದು ಹೆಸರು.